ಸರ್ ಈ ರಾಜಕೀಯ ಗೊಂದಲದಲ್ಲೇ ಈ ಗುಂಡಿ ಎಂತ ಸರ್ ಇದು? ಈ ಸಿಕ್ಕಾಪಟ್ಟೆ ಗುಂಡಿ ಬಿದ್ದುಬಿಡೋದಲ್ಲ, ಏನಿದೆ ಇದಕ್ಕೆ? ಕರ್ನಾಟಕದಲ್ಲಿ ಸರ್ ನಾನು ನೋಡಿದಂಗೆ 2.5 ವರ್ಷದಿಂದ ಯಾವ ಒಂದು ಡೆವಲಪ್ಮೆಂಟ್ ಆಗಿಲ್ಲ. ಅದು ಬೆಂಗಳೂರು ಉಸ್ತುವಾರಿ ನಮ್ಮ ಡಿ.ಕೆ. ಶಿವಕುಮಾರ್ ತಾಡಿದ್ದಾರೆ. ಅವ್ರೇನು ಅಧಿಕಾರ ಕಡೆ ಗಮನ ಹರಿಸ್ತಾರೋ ಇಲ್ಲ, ಬೆಂಗಳೂರು ಈ ರೋಡ್ಗಳಾಗಲಿ ಚರಂಡಿಗಳಾಗಲಿ ಎಲ್ಲ ಗುಂಡಿ ಬಿದ್ದವೆ, ಎಲ್ಲ ಹಳ್ಳಗಳು. ನೀವು ಬೆಂಗಳೂರು ಬಂದು ಎಷ್ಟು ವರ್ಷ? ನಾನು ಬಂದಾಲೆ 35 ವರ್ಷ. ಈ ಲೆವೆಲ್ ಗುಂಡಿ ನೋಡಿದ್ರ? ನಾನು ಜೀವನದಲ್ಲಿ ನೋಡಿಲ್ಲ. ನಾನು ಆಟೋ ಡ್ರೈವರ್. ನಾನು ಜೀವನದಲ್ಲಿ 35 ವರ್ಷದಿಂದ ಆಟೋ ಓಡಿಸ್ತಾ ಇದೀನಿ, ಗುಂಡಿಗಳು ನೋಡಿಲ್ಲ. ಎಲ್ಲಿ ಈ ರಾಜ್ಕುಮಾರ್ ಸಮಾಧಿ ಹತ್ರ ಸುಮಾರು 1000 ಗಾಡಿ ಓಡಾಡ್ತವೆ, ಲಕ್ಷಾಂತರ ಗಾಡಿ ಓಡ್ತವೆ. ಇಡೀ ಕರ್ನಾಟಕಕ್ಕೆ ಗೂಡ್ಸ್ ತರಬೇಕಾದ್ರೆ ಲಾರಿಗಳು ಅಲ್ಲಿಂದನೇ ಬರಬೇಕು. ಪೂನಾಯಿಂದ ಬರ್ಲಿ, ಈ ಕಡೆ ಮಂಗಳೂರಿಂದ ಬರ್ಲಿ, ಈ ಕಡೆ ಎಲ್ಲಿಂದನೇ ಬರ್ಲಿ. ಆ ರೋಡ್ ನೋಡ್ರೆ ದಯವಿಟ್ಟು ನಿಮ್ಮಂತ ಟಿವಿಯಲ್ಲಿ ತೋರಿಸ್ಬಿಡಿ ಹೋಗಿ. ಗುಂಡಿಗಳೆಲ್ಲ ಅಲ್ಲಿ ಗಾಡಿನೇ ಓಡ್ಸಕ್ಕಾಗಲ್ಲ, ಆ ತರ ಇದೆ. ರಾಜ್ಕುಮಾರ್ ಸಮಾಧಿ ನೋಡಕ್ಕೆ ತುಂಬಾ ಎಲ್ಲೆಲ್ಲಿಂದನೂ ಬರ್ತಾರೆ. ಬೆಂಗಳೂರು ಈ ತರ ಇದೆಯಾ ಅಂತ 4 ರೋಡ್ ಇದೆ, ಹೊಂಡ ಬಿದ್ದುಬಿಟ್ಟಿದೆ ಸರ್ ಅಲ್ಲಿ. ಹೊಂಡ ಅಲ್ಲ, ಬೆಂಗಳೂರು ಈ ತರ ಅನ್ಕೊಂಡು ಹೋಗ್ತಾರೆ. ಎಲ್ಲಿಂದ ಬರ್ತಾರ ಅವರು ರೋಡಕ್ಕೆ, ಆ ಸ್ಟ್ಯಾಚ್ಯೂ ನೋಡಕ್ಕೆ. ನಾನು ಮೊನ್ನೆ ಯಾರನ್ನ ಕಸ್ಟಮರ್ ಕರ್ಕೊಂಡು ಹೋಗಿದ್ದೆ. ಈ ಬೆಂಗಳೂರು ಈ ಲೆವೆಲ್ ಐತೆ ಅಂತ ನನ್ನೇ ಕೇಳ್ತಾರೆ. ಸ್ವಾಮಿ, ಧೂಳ್ ಬೇರೆ ಹೊಂಡ ಬೇರೆ ಎಲ್ಲ ತುಂಬಾ ಡೆವಲಪ್ಮೆಂಟ್ ಎಲ್ಲ ಬಿಡಿ. ಮೊದಲು ನಾವು ಸ್ವಲ್ಪ ಒಂದು 10 ವರ್ಷ ಹಿಂದೆ ಈ ರೋಡಲ್ಲಿ ಒಂದು ಸ್ವಲ್ಪ ಗುಂಡಿ ಬಿದ್ರೆ ಫುಲ್ ರೋಡೇ ಟಾರ್ ಹಾಕೋರು. ಹೌದೌದು. ಈಗ ಪ್ಯಾಚ್ ಮಾಡ್ತಾರೆ. ಪ್ಯಾಚ್ ಮಣ್ಣಂದು ಜಲ್ಲಿ ಸಿಮೆಂಟ್ ಆಗ್ತಾ ಇಲ್ಲ. ಪ್ಯಾಚ್ ಸಂಜೆ ಮಳೆ ಬಂದ್ಕಂತ ತೊಳ್ಕೊಂಡೋಗ್ಬಿಡುತ್ತೆ. ಪ್ಯಾಚ್ ಇರಲ್ಲ. ಆ ಪ್ಯಾಚ್ ಮಾಡ್ಬೇಕಾದ್ರು ಕೆಳ ಇಂಜಿನಿಯರ್ ಪ್ಲಾನ್ ಇಲ್ಲ ಅಲ್ಲಿ. ನಾನು ಕೆಲವು ಹೈವೇಗಳು ನೋಡಿದೀನಿ, ಎಷ್ಟು ಚೆನ್ನಾಗಿ ಪ್ಯಾಚ್ ಮಾಡಿದ್ದಾರೆ. ಏನ್ ಸುಮ್ನೆ ಹಿಂಗ್ ಆಗ್ತಾರೆ? ಅದು ಮಳೆ ಬೀಳ್ತಾ ಇರ್ಲಿ ಅವಾಗ್ಲೂ ಆಗ್ತಾರೆ. ಅದು ಮಳೆ ನಿಂತ ಮೇಲೂ ಆಗೋದಿಲ್ಲ. ಏನ್ ಕಾರಣ ಸರ್ ಇದಕ್ಕೆ? ದುಡ್ಡಿಲ್ಲ ಅಂತ? ಏನ್ ಕಾರಣ ಅಂತಲ್ಲ, ಹಾಗೆ ಅವರು ಸರ್ಕಾರ ದುಡ್ಡಲ್ಲಿದೆ, ಎಲ್ಲ ಬೆಟ್ಟಿ ಭಾಗ್ಯ ಕೊಟ್ಟವ್ರೆ, ದುಡ್ಡಿಲ್ಲ. ನಮ್ ತಲೆ ಮೇಲೆಗಳೆಲ್ಲ ರೇಟ್ ಜಾಸ್ತಿ ಮಾಡೋದು, ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ಬಿಡ್ತಾರೆ. ಆಮೇಲೆ ಈ ಲೇಡೀಸ್ಗೆಲ್ಲ ಫ್ರೀಯಾಗಿ ಕೊಟ್ರು. ಯಾರು ಸರ್ ಇವ್ರನ್ನ ಕೇಳಿದ್ರು ಕೊಡಿ ಅಂತ? ಅಧಿಕಾರಕ್ಕೆ ಬರ್ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಲಿಕ್ಕೆ ನಾವು ನಮ್ಮ ಹೆಂಗಸರು ಕೇಳಿದ್ರ, ಇಲ್ಲ ಬೇರೆ ಹೆಂಗಸರು ಕೇಳಿದ್ರ? ಯಾರು ಕನ್ಸತ್ತೆ ಕಂಡಿರ್ಲಿಲ್ಲ 2000 ಕೊಡ್ತಾರಂತ. ಇವ್ರು 2000 ಕೊಡ್ತಾರೆ ಅಂತ ಕನ್ಸಲ್ ಕಾಣೋದು ಹಾಳಾಗೋಲ್ಲಿ. ಅವ್ರು 2000 ಕೊಟ್ಟು ಆಸೆ ಉಡ್ಸೇನೆ ಹೆಣ್ಮಕ್ಳಿಗೆ ಓಟ್ ಹಾಕ್ಸ್ಕೊಂಡಿರೋದು. ನೆಕ್ಸ್ಟ್ ಅವರು ಹಾಕಲ್ಲ, ಇವರು ಕೊಡ್ತಾರಂತಲ್ಲ ಬಿಜೆಪಿ. ನೆಕ್ಸ್ಟ್ 2,500. ಅದು ನನಗೆ ಗೊತ್ತಿಲ್ಲ ಒಟ್ಟಲ್ಲಿ. ಅಲ್ಲ, ಅವ್ರು ಅಧಿಕಾರಕ್ಕೆ ಬರ್ಬೇಕಂದ್ರೆ ಅವ್ರು ಮಹಾರಾಷ್ಟ್ರದಲ್ಲಿ ಕೊಟ್ಬಿಟ್ಟಿದ್ದಾರೆ. ಎಲ್ಲಿ ಸರ್? ಮಹಾರಾಷ್ಟ್ರದಲ್ಲಿ. ಅಂದ್ರೆ ಇವ್ರಿಗೆ ಅಧಿಕಾರ ಬೇಕಲ್ಲ. ಸೇಮ್ ಹಿಂಗೆ ಆಯ್ತದ ಅದು, ಮಹಾರಾಷ್ಟ್ರ ಹಿಂಗೆ ಆಯ್ತದ. ಆಮೇಲೆ ಹೌದೌದು, ಸರ್ಕಾರಕ್ಕೆ ದುಡ್ಡೇ ಬಂದಿಲ್ಲ, ಎಲ್ಲಿಂದ ಕೊಡ್ತಾರ ಅವರು? ನೀವ್ ಹೇಳಿ. ಅಲ್ಲ, ಗುಂಡಿ ಇದೆಯಲ್ಲ, ಗಾಡಿಗಳಿಗೆ ಸಮಸ್ಯೆ ಇಲ್ಲ ಸರ್. ಗುಂಡಿ ಮಾತ್ರ ಮುಚ್ಚಲ್ಲ ಇವರು. ಸರ್ಕಾರ ನನಗನ್ಸೋ ಪ್ರಕಾರ ಡಿ.ಕೆ. ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆದ್ರೆ ಆಗ್ಬೋದೇನೋ ಗೊತ್ತಿಲ್ಲ. ಆದ್ರೆ ಗುಂಡಿ ಸರಿ ಮಾಡ್ಬೋದೇನೋ ಗೊತ್ತಿಲ್ಲ. ಈ ತಾತ್ಕಾಲಿಕವಾಗಿ ಇವಾಗ ಗುಂಡಿ ಎಲ್ಲೂ ಮುಚ್ಚಿಲ್ಲ ಸರ್. ಸುಮ್ನೆ ಚೆನ್ನಾಗಿ ರೋಡ್ ಕಿತ್ತಾಕ್ತಾರೆ. ಅದೇ ಯಾಕಂತ ಈಗ ನಿಮ್ಗೆ ಒಂದ್ಸಲ ರೋಡ್ ಕೀಳ್ಬೇಕಂದ್ರೆ ಸೈಡ್ ಪೈಪ್ ಲೈನ್ ಅಂತೆ, ಏನೋ ಕೇಬಲ್ ಅಂತ ಎಲ್ಲ ಮಾಡ್ತಾರೆ. ಸುಮ್ಮನೆ ಯಾಕೆ ಪದೇ ರೋಡ್ ಆಗಿರ್ತಾರೆ ಸರ್? ನಾನು ಸುಮ್ನೆ ನಾವು ಗಾಡಿ ಓಡ್ತೀವಲ್ಲ ಸರ್, ಆ ರಾಜ್ಕುಮಾರ್ ಅವರು ಚೆನ್ನಾಗೇ ಇತ್ತು. ಹೌದು, ತಾನೇ ಕಸ ಮಾಡಿದ್ರು ಒಂದು ವರ್ಷದ ಮುಂದೆ. ಹೌದು, ತಿರ್ಗಾ ಆಗಿದವ್ರೆ. ಅದೇ ಮಳೆಯಿಂದಲ್ಲ, ಅದು ಇವ್ರು ಅಗಿತಾರೆ. ಸರಿ ಅಗಿತಾರ, ನೀಟಾಗಿ ಕಸನು ಮಾಡಲ್ಲ ಅವರು. ನೋಡಿ ಅಲ್ಲಿ ಮಂತ್ರಿ ಆ ಕಡೆ ಮಂತ್ರಿಯಿಂದ ಮೈಸೂರಿಗೆ ಹೋಗುತ್ತಲ್ಲ, ನೋಡಿ ಅಲ್ಲಿ ಹೇಗಿದೆ ನೋಡಿ ಸರ್. ಅದು ಮೇನ್ ರೋಡ್, ಅದು ಬೆಂಗಳೂರು ಕರ್ನಾಟಕಕ್ಕೆ ಆಗುವಂತ ರೋಡ್, ಕರ್ನಾಟಕಕ್ಕೆ ರಾಜಧಾನಿ ಬರೋಂತ ರೋಡ್ ಅದು. ಎಲ್ಲಾ ವೆಹಿಕಲ್ಗಳು 4 ತಿಂಗಳಾಯ್ತು. ತುಂಬಾ ಹಳ್ಳಗಳಿದಲ್ಲಿ ಅವರೇ ಮಾಡಿದ್ದು, ಸರ್ಕಾರ ಮಾಡಿದ್ದು. ಸರ್ಕಾರ ಅದ್ ಏನಾಗ್ತದೋ ಗೊತ್ತಿಲ್ಲ ಸರ್. ನನಗನ್ಸೋ ಪ್ರಕಾರ 2 ಸೈಡ್ ಗುಂಡಿ ತೆಗೆದು ಹೊಂಡ ತೆಗೆದು ಹಾಗಿಟ್ಬಿಡಿದ್ರೆ ಇವರು ರಾಜಕೀಯ ಕಿತ್ತಾಡ್ತಾರೆ ಹೊರತು ಡೆವಲಪ್ಮೆಂಟ್ ಬಗ್ಗೆ ಯಾರು ನೋಡ್ತಾ ಇಲ್ಲ. ಜನ ಸಾಯ್ತಾ ಇದ್ರು ಒಟ್ಟಲ್ಲಿ. ವಿರೋಧ ಪಕ್ಷರು ಯಾಕೆ ಪ್ರತಿಭಟನೆ ಮಾಡ್ತಿಲ್ಲ? ವಿರೋಧ ಪಕ್ಷರು ಸುಮ್ಮನೆ ಆಗ್ತಾರೆ. ಇವಾಗ ಮೊದಲೆಲ್ಲ ಮಾಡೋರು, ಇವಾಗ ಯಾಕೆ ಅವ್ರು ಸುಮ್ಮನೆ ಆಗ್ತಾರೆ? ಯಾಕೆ ಏನಾರ ಅವ್ರದ್ದು ಸಿಲಿಗಿಡಿ ಇಟ್ಕೊಂಡಿದಾರ? ಇಲ್ಲ, ಅವರು ವಿರೋಧ ಪಕ್ಷದವ್ರು ಯಾಕೋ ಸುಮ್ಮನೆ ಆಗ್ತಾರೆ. ಮೊದಲು ಜನಗಳು ತಂಗಿ ಹೇಳೋರು, ಜನಗಳದು ಇಲ್ಲ. ಇನ್ನೊಂದು ಜನಗಳದಂದ್ರೆ ತುಂಬಾ ಕಷ್ಟ ಇದೆ. ಈಗ ನಾವ್ ಒಂದ್ ದಿವಸ ಕಸ ಬಿಟ್ಟು ನಾನು ಅಲ್ಲೋಗಿ ಸ್ಟ್ರೈಕ್ ಮಾಡ್ಕೊಂಡು ನಿಂತ್ಕೊಂಡ್ರೆ ನಮ್ಮ ಮನೆಗೆ ಊಟ ಹಾಕ್ತಾರೆ. ಅರ್ಧ ಗಂಟೆ ಟೈಮ್ ಕೊಟ್ಟಿಗೆ ಆಗಲ್ಲ. ಯಾಕಂದ್ರೆ ಆ ತರ ರೇಟ್ಗಳು ಜಾಸ್ತಿ ಮಾಡವ್ರೆ. ದುಡಿಲೇಬೇಕು ಇವಾಗ. ಯಾವ ಜನನು ಬಂದು ಫ್ರೀ ಆಗಿಲ್ಲ. ಆ ಜನ ಫ್ರೀ ಇರ್ಬೇಕಂದ್ರೆ ಎಲ್ಲ ಕಡಿಮೆ ರೇಟಲ್ಲಿ ದವಸ ಧಾನ್ಯ ಅದು ಇದು ಬೇಕಾದ ಸಿಕ್ಕಿದ್ರೆ ನಾವು ಫ್ರೀ ಆಗಿರೋ. ಎಲ್ಲಿ ದುಡಿಲೇಬೇಕು. ನಾವು ದಿನ 500 ರೂಪಾಯಿ ಸಂಪಾದನೆ ಮಾಡಿದ್ರೆ ನಾವ್ ಎಲ್ಲಿ ಯಾವ ಸ್ಟ್ರೈಕ್ ಮಾಡಕ್ ಹೋಗೋಣ? ನಮ್ಗೆಲ್ಲ ಗೊತ್ತಾಗುತ್ತೆ, ಇಲ್ಲಿ ಹಳ್ಳ ಬಿದ್ದದೆ, ಇದು ರೂಲ್ಸ್ ರೆಗ್ಯುಲೇಷನ್ ಗೊತ್ತಾಗ್ತದೆ. ಬಟ್ ನಮ್ಗೆ ಟೈಮ್ ಇಲ್ಲ. ಸಮಸ್ಯೆ ಇದೆ. ಏನ್ ಮಾಡತ್ತೀರಾ? ನಮ್ ದುಡಿಯಕ್ಕೆ 500 ಸಂಪಾದನೆ ಮಾಡ್ತೀವಿ. ಅಲ್ಲೋಗಿ ನಾವು ಸ್ಟ್ರೈಕ್ ಮಾಡಕ್ ಹೋಗಿ ನಾವು ಕೇಳಕ್ ಹೋದಾಗ ನಮ್ಮ ಮನೇಲಿ ನಮಗೆ ಬೈತಾರೆ. ಹಂಗಾಗಿ ನಾವು ನಾನು ಒಬ್ಬನೇ ಅಲ್ಲ, ಇಡೀ ಜನಾಂಗ ಯಾರು ಜನನು ಹೋಯ್ತಲ್ಲ ಈಗ. ಅಲ್ಲ, ಇವರು ಬಿಜೆಪಿ ಪ್ರತಿಭಟನೆ ಮಾಡಂದ್ರೆ RSS
ಹಿಡ್ಕೊಂಡು ಕೂತ್ ಬಿಡ್ತಾರೆ. ಅವರಿಗೆ ಈ ಪ್ರತಿಭಟನೆ ಗುಂಡಿ ಏನು ಬೇಡ ಬಿಡದೆ. ಹ್ಞೂ ಅವ್ರು ಯಾರು ಸರ್ ಅವರು ಖರ್ಗೆ ಅವರು ಖರ್ಗೆ ಅವರು ಅವ್ರಿಗೆ ಏನ್ ಸರ್ ಬೇಕು ಇವೆಲ್ಲ? ಅಲ್ಲ ಅದು ಪ್ಲಾನ್ ಸರ್ ಅದು. ಇಲ್ಲಿ ಗುಂಡಿ ಮುಚ್ಚಿ ಹೋರಾಟ ಮಾಡ್ತಾರೆ, ಪ್ಲಾನ್ ಮಾಡುವಂತ ಮಾಡ್ತಾರೆ ಇವರೊಂದು. ಈ ಬೆಂಗಳೂರಲ್ಲ ಈಗ ಓಲಿಯ ಕಲಬುರ್ಗಿನ ಅಟ್ಲೀಸ್ಟ್ ಅವರು ರೌಂಡ್ ಹಾಕೊಂಡು ಹೋಗಿ ಎಲ್ಲೆಲ್ಲಿ ಗುಂಡಿವೆ ಏನ್ ಸಮಸ್ಯೆ ನೋಡ್ದಲೆ 100 ವರ್ಷ ಇದು RSS ಬ್ಯಾನ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ. ಅವ್ರಿಗೆ ಮಾನ ಬರೋದಿಲ್ಲ ಸ್ವಲ್ಪ? ನೀವ್ ಹೇಳಿ, ಡೆವಲಪ್ಮೆಂಟ್ ಮಾಡೋದು ಕರ್ನಾಟಕದಲ್ಲಿ ಬೇಜಾನಿದೆ. ಅದನ್ನ ನೋಡ್ದಲೆ RSS ಒಂದ್ 3 ತಿಂಗಳಿಂದ RSS ಅಲ್ಲೇ ಬಂದ್ಬಿಟ್ರು. ಅವ್ರಿಗೆ ಸಕ್ಸಸ್ ಆದ್ರ ಅವ್ರ ಪ್ಲಾನ್ ಏನ್ ಸಕ್ಸಸ್ ಆದ್ರೆ ಏನ್ ಪ್ರಯೋಜನ? RSS ತೆಗೆದಾಕ್ಬಿಟ್ರ ಅವಲ್ಲಿ. ಅಲ್ಲಲ್ಲ, ಅವ್ರಿಗೆ ಗುಂಡಿ ಮುಚ್ಚಬೇಕಿತ್ತು, ಎಲ್ಲ ಮುಚ್ಚಬೇಕಿತ್ತಲ್ಲ. ಇವಾಗ ಜನ RSS ಕಡೆ ಗಮನ ಹರಿಸ್ತಾರೆ ಅಂತ ಹೇಳ್ಬಿಟ್ಟು ಈ ಗುಂಡಿ ಬಗ್ಗೆ ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ಅವರು RSS ಅಂತ ಹೇಳ್ತಾವ್ರೆ. ಪ್ಲಾನ್ ಸಕ್ಸಸ್ ಆಯ್ತು. ಪ್ಲಾನ್ ಅದು. ಈ ಬಿಜೆಪಿ ಬಕ್ರ ಆದ್ರು. ಬಿಜೆಪಿ ಕೇಳ್ತಾನೆ ಅವಲ್ಲ. ಅದೇ ಅವ್ರು ಯಾರಿದ್ದಾರೆ ಇಲ್ಲಿ ಕೇಳಕ್ಕಲ್ಲಿ? ಒಬ್ರು ಕಂಡ್ರೆ ಆಗಲ್ಲ. ಅಲ್ಲ, ವಿರೋಧ ಪಕ್ಷದಲ್ಲಿ ಯಾರಿಗೆ ಕೇಳಕ್ಕಿದ್ದಾರೆ? ಅವರಲ್ಲೂ ನಾಲ್ಕಾತಾರ ಅಶ್ವತ್ಥ ಒಂಥರ ಇದ್ದಾನೆ, ಯಾರವರು ಅಶೋಕ್ ಒಂಥರ ಇದ್ದಾರೆ. ಅವರಲ್ಲೂ ಹೊಂದಾಣಿಕೆ ಇಲ್ಲ. ಎಲ್ಲಿದೆ ಅಲ್ಲಿ ಆಡಳಿತ ಪಕ್ಷನ ಫೈಟ್ ಮಾಡಿ ನಾವು ಈ ತರ ರೂಲ್ಸ್ ರೆಗ್ಯುಲೇಷನ್ ಕೇಳೋದು ಯಾರಿದಾರೆ? ಮಾತಾಡಂತ ಇಬ್ಬರು ವ್ಯಕ್ತಿಗಳು ಯತ್ನಾಳ್ ಮತ್ತು ಈಶ್ವರಪ್ಪ ಮನೆಯಿಂದ ಹೋದ್ರು. ಮನೆಯಿಂದ ಹೋದ್ರು. ಇವ್ರು ಯಾರ ಮಾತಾಡ್ತಾರೆ, ಚುಪ್ ಕೂತ್ಕೊಂತಾರ. ಯಾರು ಚೀಫ್ ಮಿನಿಸ್ಟ್ರು ಎಲ್ಲಿಂದ ಮಾತಾಡ್ತಾರೆ? ಮಾತಾಡೋದಲ್ಲ, ಇವ್ರ ಮಾತಿನ ಬೆಲೆನೇ ಇಲ್ಲ ಅಲ್ಲಿ ವಿಧಾನಸೌಧದಲ್ಲಿ. ಸುಮ್ಮನೆ ವಿರೋಧ ಪಕ್ಷದ ನಾಯಕ ಅಂತ ಕುಂಡ್ರು ಸರ್ ಅಷ್ಟೇ. ಅಶೋಕ್ನ ಏನು ಮಾಡ್ತಲ್ಲ ಅಶೋಕರು. ನಿಮ್ಮಷ್ಟು ಮಾತ್ರ ಬಂದು ಸಾಗಿತ್ತು ಸರ್ ಅವ್ರಿಗೆ. ಅಲ್ಲ ಚಿಕ್ಕವರು ಗೊತ್ತಾಯ್ತದ್ರಿ. ನನಗೆ ಗೊತ್ತಿರೋ ಪ್ರಕಾರ ವಿರೋಧ ಪಕ್ಷ ನಾಯಕ ಹೆಂಗಿರ್ಬೇಕು, ಎಲ್ಲಿ ಕೇಳಕ್ ಎಲ್ಲಿದೆ? ಅವ್ರಿಗೆ ಕೇಳಕ್ ಪವರೇ ಇಲ್ಲ. ಕೂತಾರೆ. ಕಾಂಗ್ರೆಸ್ ಮರ್ಜಾ ಬಿಡಿದಾರೆ ಬಿಜೆಪಿ ಅವರು. ಏನ ಇವರು ಹಂಗೆ ಅವರು ಹಂಗೆ ಅಂತ ಅನ್ಸುತ್ತ ನನಗೇನ. ಅವ್ರು ಬಂದಾಗ್ಲೂ ಇದೇ ಆಡಳಿತ ಇತ್ತು. ಹೊಂದಾಣಿಕೆದಲ್ಲಿ ಅವರು ಕಿತ್ಕೊಂಡೋದ್ರು. ಇವರು ಈಗ ಏನೋ ಹೊಸದಾಗಿ DK ಶಿವಕುಮಾರ್ಗೆ ಏನೋ ಕೊಡ್ಲಾ ಅಂತ ಕಿತ್ಕೊಂಡು ಹೋಯ್ತಾರೋ ಇಲ್ಲ ಚೀಫ್ ಮಿನಿಸ್ಟರ್ ಆಯ್ತಾರ ಗೊತ್ತಿಲ್ಲ. ಸಾಯ್ತಾರರು ನಮ್ಮಂತ ಜನಗಳು, ಜನಸಾಮಾನ್ಯರು. ಇವ್ರು ಚೆನ್ನಾಗೇ ಇದಾರೆ, ಅವ್ರಿಗೆ ಕಾರ್ ಇದೆ, ಎಲ್ಲ ಇದೆ. ಕರೆಕ್ಟಾಗಿ ಅವ್ರು ಬಂದಾಗ ಪೊಲೀಸ್ ಕೊಡ್ತಾರೆ, ಅವ್ರಿಗೆ 0 ಟ್ರಾಫಿಕ್ ಅಲ್ಲಿ ಕಳಿಸ್ತಾ ಇರ್ತಾರೆ. ನಮ್ಮಂತವ್ರಲ್ಲಿ ಗುಂಡಿಲಿ ಬಿದ್ದು ಹಳ್ಳದಲ್ಲಿ ಬಿದ್ದು ನಮ್ಮ ಗಾಡಿಗಳೆಲ್ಲ ಗಾಡಿಗಳು ಒಂದು 3 ತಿಂಗಳು ಬೇರಿಂಗ್ ಮಾಡಿಸ್ಬೇಕು ನಾವು. ಪರಿಸ್ಥಿತಿ ಗುಂಡಿಯಿಂದ ಗುಂಡಿಗಳಾಗಿದೆ, ಹಳ್ಳಗಳಾಗಿದೆ, ಚರಂಡಿಗಳು ಕಿತ್ತಾಕಿದ್ದಾರೆ. ಚರಂಡಿಗಳು ಮುಚ್ಚೇ ಇಲ್ಲ. ಕೆಲವು ಟೂ ವೇಗಳಲ್ಲಿ ಇದು ಚರಂಡಿಗಳು ಕಿತ್ತಾಕಿದ್ದಾರೆ. ಹಂಗೆ ಬಿದ್ದಿದೆ ಸುಮಾರು 3 ತಿಂಗಳಿಂದ. ಅಲ್ಲಿ ಎತ್ತೋರೇ ಇಲ್ಲ. ಗುಂಡಿ ಹೊಂಡ ತೋಡಿದ್ರು ಇವರೇ ತೋಡಿದ್ ಸರ್. ಅದು ಎಲ್ಲ ಮಾಡಿದ್ದು ಇವರೇನೆ. ಹೌದು. ಬಟ್ ಎಲ್ಲ ಏನು ಆಡಳಿತ ಪಕ್ಷ ಏನು ಮಾಡ್ತಾ ಇಲ್ಲ ಸರ್. ನನಗನ್ಸೋ ಪ್ರಕಾರ ನಮಗೆ ಬೇಜಾರಾಗಿದೆ. ಏನಂದ್ರೆ ಯಾರು ಓಟ್ ಹಾಕ್ಬೇಕು ನಮ್ಗೆ ಗೊತ್ತಾಯ್ತಲ್ಲ. ಸಮಸ್ಯೆ ಆಗಿದೆ, ಯಾರು ಗೊತ್ತಾಯ್ತಲ್ಲ. 3 ಕಳ್ಳರಲ್ಲಿ ಯಾವ ಬೆಸ್ಟ್ ಕಳ್ಳ ಯಾರು ಗೊತ್ತಾಯ್ತಲ್ಲ ನನಗನ್ಸೋ ಪ್ರಕಾರ. ಕುಮಾರಸ್ವಾಮಿ ಇದ್ದಾಗ ಸ್ವಲ್ಪ ಏನೋ ರೈತರು ಸಾಲ ಎಲ್ಲ ಮನ್ನಾಗೇನೋ ಮಾಡಿದ್ರು. ಈ ಮಣ್ಣನೂ ಇಲ್ಲ ಇವ್ರು ಎಲ್ಲ ತಂದು ಕೋಟಿ ಮುಚ್ಚಕ್ಕೂ ಆಗ್ತಾ ಇಲ್ಲ. ತಗೊಂಡೋಗಿ ಹೆಂಗಸರು ಅಂತಾರೆ. ಅದು ನಮ್ಮಲ್ಲಿ 6 ತಿಂಗಳಿಂದ ಕೊಟ್ಟಿಲ್ಲ. ನಮ್ಮನೆಗೆ 2,000 ಬರ್ತಾನೆ ಇಲ್ಲ. ನಮ್ಮಲ್ಲಿ ಕರೆಂಟ್ ಬಿಲ್ಲು 3 ತಿಂಗಳು ನಮ್ದು 0 ಬನ್ನಿ ಸರ್. ಇವತ್ತು ಬರ್ತಾರೆ ಕರೆಂಟ್ ಬಿಲ್. ಹೌದು, 150, 70 ಹಿಂಗ್ ಬರ್ತಾ ಇದೆ. 100 ಅಲ್ಲ 500 ಚಿಲ್ಲರೆ ಬರ್ತದೆ. ಆಟೋ ಡ್ರೈವರ್ ನಾನು 500 ಚಿಲ್ಲರೆ ಬರ್ತದೆ. ನಮ್ಮ ಎಲ್ಲ ಲೆಸ್ ಆಗಿ ಲೆಸ್ಸೇ ಮಾಡ್ತಾ ಇಲ್ಲ ನಮ್ದು. ಬೇಕಾದ್ರೆ ಬನ್ನಿ ನಾನು ಕೊಡ್ತೀನಿ. ಬೇಕಾದ್ರೆ ಲೆಸ್ಸೇ ಮಾಡ್ತಾ ಇಲ್ಲ. ಮೊದ್ಲು 3 ತಿಂಗಳೇ ಮಾಡಿದ್ ನನಗೆ. ಅಪ್ಲೈ ಮಾಡಿದ್ರಲ್ಲ, ತಿರ್ಗಾ ಕೇಳಕ್ ಹೋದ್ರೆ ಇದಾಗಲ್ಲ ಹೋಗ್ರಿ ಅಂತಾರೆ. ಏನನ್ನ ಹೇಳ್ತಾರೆ. ಯಾರು ಕೇಳಕ್ ಕಟ್ಕೊಂಡು ಹೋಗ್ತಾ ಇದೀನಿ. ನಮ್ಮಲ್ಲಿ ಬಿಲ್ ಇದೆ ಅಲ್ಲ. ಊರ ಮೊದಲೆಲ್ಲ ಪಂಪ್ ಸೆಟ್ಗೆ ಲೈನ್ ತಗೊಳ್ಬೇಕಂದ್ರೆ 5,000 ರೂಪಾಯಿ ಆಗ್ತದೆ. ಈಗ 25,000 ಮಾಡಿದ್ದಾರೆ. 30,000 ಅಲ್ಲ ಸರ್, ಜಾಸ್ತಿ ಮಾಡೋರು ಇವಾಗ. ಪಂಪ್ ಲೈನ್ 30,000 ಮನ್ ಮಾಡಿದ್ವಿ. ಇವಾಗ ಜಾಸ್ತಿ ಇದೆ ಇನ್ನು. ನಾವು ರೈತರ ಊರಲ್ಲಿ 5,000 ಮಾಡಿದ್ರು, 30,000 ತಂದ್ರು. ಆ TCಗಳು ಅಂತ ಕೊಡ್ತಾವ್ರ ಇವಾಗ. ಲಕ್ಷ ಅಲ್ಲ, TC ಅಂತ ಕೊಡ್ತಾವ್ರ ಇವಾಗ. ಈಗ ನಮ್ಮ ಜಮೀನು 1 ಅರ್ಧ ಎಕರೆ ಜಮೀನು ಇದ್ರಲ್ಲಿ ಅಲ್ಲ ಬೋರ್ ಹಾಕ್ಸ್ಕೊಂಡ್ರೆ ನಾನು ಆ TC ತರಬೇಕಾದ್ರೆ ತುಂಬಾ ಕಷ್ಟ. ನಮ್ ಜಾಗದಲ್ಲಿ ಬಿಡಲ್ಲ ಅಂತ ರೈತರುಗಳು. ಅದೊಂದು ಕಾನೂನು ತಂದಿಲ್ಲ ಸರ್ಕಾರ. ಈಗ ನಾ ಅರ್ಧ ಎಕರೆ ಜಮೀನಲ್ಲಿ ನಾವು TC ಹಾಕ್ಸ್ಕೊಂಡ್ರೆ ಬೋರ್ವೆಲ್ ಹಾಕ್ಸ್ಕೊಂಡು ಅದಕ್ಕೊಂದು ಕಾನೂನು ಮಾಡ್ಬೇಕು ಸರ್ಕಾರ. ಅಲ್ಲಿ ಬೋರ್ವೆಲ್ ತಗೋಕೆ ಕಂಬಗಳು ಯಾರ ಜಮೀನಲ್ಲಿ ಹೋದ್ರು ಅವರು ಕೊಡೋ ತರ ಮಾಡ್ಬೇಕು. ನಾವು ಕೊಡಲ್ಲ ಅಂತಾರೆ. ಅಲ್ಲಿಗೆ ನಾವು TC ಹಾಕ್ಸ್ಕೊಳಕ್ ಹೋಗಲ್ಲ, ನಾವು ಬೋರ್ ಹಾಕ್ಸಿದ್ವಿ ವೇಸ್ಟ್. ಒಂದಲ್ಲ ಒಂದು ಫಾಲೋ ಮಾಡ್ತಾ ಇದಾರೆ. ಸುಮ್ಮನೆ ನಾವು TC ಕೊಡ್ತೀವಿ, ಆ ಬೋರ್ವೆಲ್ ಹಾಕೋರಿಗೆ, ಆಮೇಲೆ ದಾರಿ ಬಿಟ್ಕೊಡ್ತೀವಿ ಅಂತಾರೆ. ಆ ದಾರಿ ಬಿಡ್ಸ್ಕೋಬೇಕಾದ್ರೆ ನಾವು ಪ್ರಾಣ ಹೋಯ್ತದೆ. ದಾರಿ ಕೊಡಲ್ಲ ಸರ್. ಹ್ಞೂ ಸರ್, ನಾವು ದಾರಿ ಬಿಡ್ಸ್ಕೋಬೇಕಾದ್ರೆ 10 ಗುಂಟೆ ಜಮೀನು ದಾರಿ ಬಿಡ್ಸ್ಕೋಬೇಕಾದ್ರೆ ಪ್ರಾಣ ಹೋಯ್ತದೆ. ಇವ್ರೇನು ಪೇಪರ್ ಹಾಕ್ಬಿಡ್ತಾರೆ ದಾರಿ ಬಿಡ್ತಾರಂತ. ಹೌದು. ಅಯ್ಯೋ, ದಾರಿ ಪ್ರಾಣ ಹೋಯ್ತದೆ. ಯಾವ್ದು ಮಾಡ್ತಾರೆ ಸರ್ ಕರೆಕ್ಟಾಗಿ. ಸುಮ್ಮನೆ ಏನೋ ಹೋಗಿ ಮಾತಾಡ್ತಾರೆ ಅಷ್ಟೇ.
ಅವ್ರ ಪಕ್ಕದವರು ಸರಿ ಇಲ್ಲ, ಬಿಜೆಪಿ ಭಕ್ತರು ಸರಿ ಇಲ್ಲ, ಅವರು ಕೇಳಲ್ಲ. ಹೌದೌದು. ಯಾವ ಸರ್ಕಾರ ಎಲ್ಲ ಹಾಳಾಗಿ ಹೋದ್ಬಿಡಿ, ಇವರು ಸರಿ ಇಲ್ಲ ಅವ್ರು ಸರಿ ಇಲ್ಲ, ಯಾರು ಓಟ್ ಹಾಕ್ಬೇಕು ನಮಗೂ ಗೊತ್ತಿಲ್ಲ. ಏನ್ ಹೇಳ್ತೀರ, ಹೀಗಾಗಿದೆ. ಥ್ಯಾಂಕ್ಸ್ ಸರ್.